ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನುಷ್ಠಾಸ್ ಚಾನಲ್. ಇವತ್ತು ಡೇ 2 ಇನ್ ಧರ್ಮಸ್ಥಳ. ನಾನು ರೂಮ್ ಬುಕ್ ಮಾಡಿಬಿಟ್ಟು ಅಲ್ಲಿ ಸ್ಟೇ ಮಾಡಿದ್ರಿ. ಫುಲ್ಲು ಫ್ರೆಶ್ ಅಪ್ ಆಗಿ ಇವತ್ತು ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀರಿ. ಬನ್ನಿ ಹೋಗೋಣ. ನೋಡಿ ಎಷ್ಟೊಂದು ಹಸುಗಳಿದೆ, ಕಲರ್ ಹಸುಗಳು. ಯಾವ ಕಲರ್ ಜೋರಾಗಿ ನೀರು ಹರಿತಾ ಇದೆ ನೋಡಿ ಗೈಸ್, ಇಷ್ಟೇ ಜೋರಾಗಿ ನೀರು. ಗೈಸ್, ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ನಮ್ಮ ಅಕ್ಕ ಸೆಟ್ ದೋಸೆ ಆರ್ಡರ್ ಮಾಡೋರೆ. ನಾನು ಮಸಾಲೆ ದೋಸೆ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡಬೇಕು. ಇವರೆಲ್ಲ ಆರಾಮಾಗಿ ಬಿಸಿ ಬಿಸಿ ತಿನ್ಕೊಂಡ್ಬಿಡ್ತಾವ್ರೆ. ನನ್ನ ರಿಲೇಷನ್ ಅಳ್ಕೊತಾವ್ರೆ. ತಿನ್ಮೇಲೆ ಸಿಗ್ತೀನಿ ಗೈಸ್. ನಾಷ್ಟ ಮಾಡಿದ್ದಾಯಿತು ಗೈಸ್. ಇವಾಗ ಆಟೋಕ್ಕೆ ಕೇಳ್ತಾ ಇದ್ದೀರಿ. ಇಲ್ಲಿ ಟೋಟಲ್ ಎಷ್ಟೊಂದು ದೇವಸ್ಥಾನ ಇದೆ, ಅದಕ್ಕೆಲ್ಲ ಸೇರಿಸಿ ಎಷ್ಟಾಗುತ್ತೆ ಮತ್ತು ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದ್ದೀರಿ. ಅವರು ಅಂದರೆ ಇಲ್ಲಾಂದರೆ ನಡ್ಕೊಂಡೇ ಹೋಗಬೇಕು. ಮತ್ತು ಇಲ್ಲಿ ತುಂಬ ವೆದರು ಚೆನ್ನಾಗಿದೆ. ಆಟೋ ಸಿಕ್ಕಿದೆ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀರಿ ಆಟೋದಲ್ಲಿ. ದೇವಸ್ಥಾನಕ್ಕೆ ಬಂದಿದ್ದೀರಿ ಗಾಯ್ಸ್. ಅಲ್ಲಿ ನೀವು ನೋಡ್ಬೋದು ಗೋಮಟೇಶ್ವರ ಸ್ಟ್ಯಾಚು. ತುಂಬ ಫ್ರೀ ಪ್ಲೇಸ್ ಇದೆ ಗಾಯ್ಸ್, ಫುಲ್ ಓಪನ್ನು. ನೋಡ್ಬೋದು ನೀವು, ತುಂಬ ಚೆನ್ನಾಗಿ. ಇವಾಗ ಫೋಟೋ ಎಲ್ಲ ಇಡ್ಸ್ಕೊಂಡಿದ್ದಾಯ್ತು, ಹೋಗ್ತಾ ಇದ್ದೀರಿ. ನನ್ನ ಫ್ಯಾಮಿಲಿ ಅಲ್ಕೊತ್ತವ್ರೆ ಗಾಯ್ಸ್. ಫೋಟೋ ಹಿಡ್ಕೊಂಡ್ಬಿಟ್ರಿ. ಇದು ಮಳೆ ಬರ್ತೈತೆ, ಫೋನ್ ಬೇರೆ ಐತೆ, ಮಳೆ ಬರ್ತೈತೆ, ಓಡೋಗ್ಬೇಕು ಇವಾಗ ಜೋರಾಗಿ. ಮಳೆ ಸ್ಟಾಪ್ ಆಯಿತು, ಮತ್ತೆ ಇಲ್ಲೊಂದು ಆಟೋನು ಬಂದಿದೆ. ಇವಾಗ ಆಟೋ ಅಲ್ಲಿ ಹತ್ತಬೇಕು. ಇವಾಗ ನಾವು ನೇತ್ರಾವತಿಗೆ ಬಂದಿದ್ದೀರಿ. ನೀವು ವ್ಯೂ ನೋಡ್ಬೋದು. ನಾವಿವಾಗ ಹೋಗ್ತಾ ಇರೋದು ರಾಮ ಮಂದಿರ ದೇವಸ್ಥಾನಕ್ಕೆ. ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರಿ. ಒಳಗಡೆ ಫೋನ್ ಅಲೌಡ್ ಇಲ್ಲ, ಆದರೆ ನಾನು ಸ್ವಲ್ಪ ಫೋಟೋಸ್ ಹಾಕ್ತೀನಿ, ನಿಮ್ಗೆ ಅದು ನೋಡ್ಕೊಳ್ಳಿ. ಫೋನ್ ಅಲೌಡ್ ಇಲ್ಲ ಒಳಗಡೆ, ಅದಕ್ಕೆ ನೋಡ್ಸೋಕ್ಕಾಗಿಲ್ಲ. ಇವಾಗ ನಮಗೋಸ್ಕರ ನಮ್ಮ ಜೀಪ್ ವೇಟ್ ಮಾಡ್ತೈತೆ, ಅಲ್ಲಿ ಹೋಗ್ಬೇಕು. ಅದಕ್ಕಿಂತ ಮೊದಲು ನಾನು ನಿಮ್ಗೆ ಇಲ್ಲಿ ಸೀನರಿ ಮತ್ತು ವ್ಯೂ ತೋರಿಸ್ತೀನಿ. ಇಲ್ಲಿ ಆಚೆ ಒಂದು ದೇವಸ್ಥಾನ ಐತೆ ಚಿಕ್ಕದು, ಅಲ್ಲಿ ಹೋಗೋಣ. ನೋಡಿ ಒಳಗಡೆ ರಾಮ ಮಂದಿರ ವ್ಯೂ ಅಂತೂ ಸಖತ್ತಾಗಿತ್ತು ಗಾಯ್ಸ್. ನೋಡ್ರಿ ಗಾಯ್ಸ್, ನೋಡ್ರಿ, ಇದು ರಾಮ ಮಂದಿರ. ತುಂಬ ಚೆನ್ನಾಗಿತ್ತು ಒಳಗಡೆಯಿಂದ. ನಾನು ಅನ್ನಲ್ಲ ಗಾಯ್ಸ್, ಸ್ಟ್ಯಾಚು ಅಂತ. ಅದು ನವಗ್ರಹ ಅಂತೆ. ಇಲ್ಲಿ ಫಸ್ಟ್ ನವಗ್ರಹ ಸುತ್ತಬೇಕಂತೆ. ಇದು ಚಂದ್ರಗ್ರಹ ಅಂತೆ ಗಾಯ್ಸ್. ಇದು ಮಂಗಳ ಗ್ರಹ ಅಂತೆ, ಮಂಗಳ ಗ್ರಹ. ಇದು ರಾಹು ಗ್ರಹ ಅಂತೆ ಗಾಯ್ಸ್, ರಾಹು ಗ್ರಹ. ಶನೇಶ್ವರ ಗ್ರಹ. ಇದು ಕೇತು ಗ್ರಹ, ಅವಾಗ ನಾವಲ್ಲಿ ಹೋಗಿದ್ರಿ. ಇದು ಗುರು ಗ್ರಹ. ಒಳ್ಳೇದು ಮಾಡಪ್ಪ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡು. ಇದು ಬುದ್ಧ ಗ್ರಹ ಅಂತೆ. ಅಷ್ಟೇ ಗಾಯ್ಸ್, ಎಲ್ಲ ನವಗ್ರಹ ಆಯಿತು. ಅದೊಂದು ಸೆಂಟ್ರಲ್ ಯಾವುದೋ ಐತೆ ಗಾಯ್ಸ್, ಸ್ವಲ್ಪ ದೊಡ್ಡದಾಗೈತೆ. ಅದು ಯಾವ ಗ್ರಹ ಗೊತ್ತಿಲ್ಲ, ನೋಡ್ಕೊಳ್ಳಿ. ಎಂಟ್ರೆನ್ಸಿಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅದು ಯಾಕಂದರೆ ಎಂಟ್ರೆನ್ಸಲ್ಲೇ ನಾನು ಚಪ್ಪಲಿ ಬಿಟ್ಟಿದ್ದೀನಿ. ಎಲ್ಲರೂ ಗಾಡಿಯಲ್ಲಿ ಚಪ್ಪಲಿ ಬಿಟ್ಟವ್ರೆ, ನಾನು ಬರೀ ಎಂಟ್ರೆನ್ಸಲ್ಲಿ ಚಪ್ಪಲಿ ಬಿಟ್ಟಿದ್ದೀನಿ ಗಾಯ್ಸ್. ಇವಾಗ ತಿರ್ಗಾ ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು, ಅವ್ರು ಗಾಡಿಯಲ್ಲಿ ಬರ್ತಾರೆ. ಅದಕ್ಕೆ ನಮ್ಮ ಅಪ್ಪನೂ ನನ್ನ ಹಿಂದೆ ಬರ್ತಾವ್ರೆ. ಮಗಳು ಸೇಫ್ಟಿ ಗೈಸ್. ಇವಾಗ ಹೋಗ್ಬೇಕು ನಾವು ತಿರ್ಗಾ. ಇವಾಗ ಎಂಟ್ರೆನ್ಸಲ್ಲಿ ನೋಡ್ರಿ, ತುಂಬ ಚೆನ್ನಾಗಿತ್ತು ದೇವಸ್ಥಾನ ಒಳಗಡೆಯಿಂದ. ಆದರೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸ್ವಲ್ಪ ಅಂಗಡಿಗಳಿದೆ. ಹಿಂದ್ಗಡೆಯಿಂದ ಜೀಪ್ ಬರ್ತೈತೆ. ನಾವು ಇವಾಗ ಪಟ ಅಂತ ಚಪ್ಪಲಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿಂದನೇ ಎಂಟ್ರೆನ್ಸ್ ನಾವಾಗಿದ್ದು. ಜೀಪ್ ಬಂತು,
ಇವಾಗ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ಜಸ್ಟ್ ಸೂರ್ಯ ದೇವಸ್ಥಾನ ರೀಚ್ ಆದ್ರಿ, ನೋಡ್ಬೋದು ನೀವು. ನೋಡ್ರಿ ಗಾಯ್ಸ್, ಇದೆ ಸೂರ್ಯ ದೇವಸ್ಥಾನ. ಇಲ್ಲೇನು ಬೇಡ್ಕೊಂಡ್ರು ಹೀರ್ಕೊಳುತ್ತಂತೆ. ನೋಡ್ರಿ ಗೈಸ್, ನಿಮ್ಗೇನಾದ್ರೂ ಮನೆಯದ್ದು ಏನಾದರೂ ಪ್ರಾಬ್ಲಮ್ ಅದ ಬೇಡ್ಕೊಂಡು ಒಂದು ಗೊಂಬೆ ಹಾಕಿದ್ರೆ ತಿರ್ಕೊಬಿಡುತ್ತಂತೆ. ಗಾಯ್ಸ್, ಒಳಗಡೆ ಫೋನ್ ಅಲೌಡ್ ಇರಲಿಲ್ಲ, ಅದಕ್ಕೆ ಶೂಟ್ ಮಾಡೋಕ್ಕಾಗಿಲ್ಲ. ಆದರೆ ಆಚೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ರೌಂಡ್ ಹೊಡಿತಾ ಇದ್ದೀವಿ. ಫುಲ್ ಗ್ರೀನರಿ ಗಾಯ್ಸ್, ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟ್. ಅಲ್ಲಿ ನೋಡಿ, ನಮ್ಮ ಅಪ್ಪ ನಮ್ಮ ಅಂಕಲ್ ಫಸ್ಟೇ ಹೋಗಿ ಕುತ್ಕೊಂಡ್ಬಿಟ್ಟವ್ರೆ. ಇವಾಗ ನಾವು ಫುಲ್ ಜ್ಯೂಸ್ ಸೋಡಾ ಕುಡಿಯೋಕ್ಕೆ ಬಂದಿದ್ದೀರಿ. ನೋಡಿ ಈ ಥರ ಅದ್ರಲ್ಲಿ ಹಾಕ್ಕೊಡ್ತಾರೆ, ಕುಡ್ಕೊಬಿಟ್ಟಿದ್ದೀವಿ. ಎಲ್ಲ ಅರ್ಧ ಇದಕ್ಕೆ ವೇಸ್ಟು, ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್. ಎಲ್ಲ ಅಲ್ಲಿ ಬೇಲ್ಪುರಿ ಎಲ್ಲ ಐತೆ, ಅವರಲ್ಲಿ ಸೋಡಾ ರೆಡಿ ಮಾಡ್ತಾವ್ರೆ. ಫಸ್ಟ್ ಗ್ಲಾಸಲ್ಲಿ ಮಸಾಲೆ ಹಾಕವ್ರೆ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಡಾ ಗೈಸ್ ಅದು. ಗೈಸ್, ನಾವು ಸೋಡಾ ಕುಡಿದ್ಮೇಲೆ ಪಕ್ಕದ ಅಂಗಡಿಯಲ್ಲಿ ನಮ್ಮ ಅಂಕಲ್ ರಿಮೋಟ್ ಕಂಟ್ರೋಲ್ ಕಾರ್ ನೋಡ್ತಾ ಇದ್ರು, ಅವ್ರ ಮೊಮ್ಮಗೋಸ್ಕರ. ನೋಡಿ, ನಮ್ಮ ಅಕ್ಕ ಆಡ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ರಿಮೋಟ್ ಸಿಸ್ಟಮ್ದು ಬ್ಯಾಟ್ರಿ ಹಾಕ್ಕೋಬೋದು ನಾವು. ಆ ಗಾಡಿ ನಾವು ಅದು ರಿಮೋಟ್ ಕಂಟ್ರೋಲ್ ಕಾರ್ ನೋಡಿದರೆ ಜಾಸ್ತಿ ಅಂತವ್ರೆ, ಜಾಸ್ತಿಗಿಂತ ಜಾಸ್ತಿ. ಅದಕ್ಕೆ ನಾವು ಇಸ್ಕೊಂಡಿಲ್ಲ. 850 700 ಅವರೆಲ್ಲ 1300 1500 ಅಂತವ್ರೆ. ಅದಕ್ಕೆ ಬೇರೆ ಅಂಗಡಿಯಲ್ಲಿ ನೋಡೋಣ. ಇವಾಗ ಬೇರೆ ಅಂಗಡಿಗೆ ಬಂದಿದ್ದೀರಿ ಗೈಸ್. ಅದು 900 ರೂಪಾಯಿ ಕೊಡಲ್ಲ ಗಾಯ್ಸ್. ಇದು ಅದು ಪಕ್ಕದ ಅಂಗಡಿಯಲ್ಲಿ ಸೇಮ್ ಮಾಡಲು ಸೇಮ್ ಕಂಪನಿ, ಬರೀ ಕಲರ್ ಡಿಫ್ರೆಂಟು. ಅದೇ ನಾವು ಚೆಕ್ ಮಾಡಿ ನೋಡ್ತಾ ಇದ್ರಿ ವರ್ಕ್ ಆಗುತ್ತೋ ಇಲ್ಲ ಅಂತ. 1000 ರೂಪೀಸ್ ಕೊಡ್ತಾರಂದ್ರೆ ನಾವು ಇಸ್ಕೊಂಡು ಫೈನಲಿ ಇದು 2 ಇಸ್ಕೊಂಡಿದ್ದೀರಿ. ಇದು 1300 ಮತ್ತು 150 ರೂಪೀಸು ಟೋಟಲ್. ಇದು 2 ಇಸ್ಕೊಂಡು ಇವಾಗ ಹೋಗ್ಬೇಕು ವಾಪಸ್ ಮನೆಗೆ. ಇಸ್ಕೊಂಡಿದ್ದಾಯ್ತು ಗಾಯ್ಸ್. ಇವಾಗ ಫೋನ್ಪೇ ಮಾಡ್ತಾವ್ರೆ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಗಾಯ್ಸ್. ಆದರೆ ನಂಗೆ ಆಸೆ ಆಗಿದ್ದು ಫುಲ್ ಜಾರ್ ಸೋಡಾ ಕುಡಿಯೋಕ್ಕೆ, ಆದರೆ ಖಾಲಿ ಆಗಿಬಿಟ್ಟೈತಂತೆ. ಬೆಟರ್ ಲಕ್ಸ್ ನೆಕ್ಸ್ಟ್ ಟೈಮ್. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಕುಡಿಯೋಣ. ಇವಾಗ ನಮ್ಮ ಜೀಪ್ಗೋಸ್ಕರ ಕಾಯ್ತಾ ಇದ್ದೀರಿ, ಅದು ಬರಬೇಕು ಗಾಯ್ಸ್. ಇವಾಗ ಜೀಪ್ ಬಂದಿದೆ. ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗಿದ್ದೀರಿ. ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಹತ್ತಿದ್ದೀರಿ. ಒಂದ್ಸತಿ ಬಸ್ಸು ಫುಲ್ ಆದರೆ ಬಸ್ ಬಿಡುತ್ತೆ. ಸೌತೆಕಾಯಿ ಕಟ್ ಮಾಡ್ಕೊಂಡು ತಿಂತಿದ್ದೀರಿ ಗೈಸ್. ಗೈಸ್, ಟ್ರಾವೆಲಿಂಗ್ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ. ಆದರೆ ಇವಾಗ ನಾವು ಬಂದಿರೋದು ಕುಕ್ಕೆ ಸುಬ್ರಹ್ಮಣ್ಯಗೆ. ನೋಡ್ಬೋದು, ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ಗೈಸ್. ಗೈಸ್, ನಾವು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀರಿ. ಗೈಸ್, ನಾವು ಇವಾಗ ತಾನೇ ಜಸ್ಟ್ ಮನೆಗೆ ರೀಚ್ ಆದ್ರಿ. ನೈಟ್ 12 o'clock. ನಾನು ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.